ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀವು ಹೇಳಿದ್ದಕ್ಕೂ ನಾನು ತಲೆ ಆಡಿಸ್ತೀನಿ. ನೀವು ಹೇಳಿದ್ದು ಪ್ರತಿಯೊಂದನ್ನು ಚಾಚು ತಪ್ಪದೆ ಪಾಲಿಸ್ತೀನಿ, ಸರಿನಾ? ವಂದನ, ಅವ್ರು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ. ಅಂದಾಗೆ ನನ್ನ ಬಗ್ಗೆ ಇತ್ತೀಚೆಗೆ ಸ್ವಲ್ಪ ಜನ ಮಾತಾಡ್ಕೋತಾ ಇದ್ದಾರೆ. ಟಿವಿಲೆಲ್ಲ ಪ್ರೋಗ್ರಾಮ್ ಬರ್ತಲೇ ಇರುತ್ತೆ. ನೀವು ನನ್ನ ನೋಡ್ಕೊಳಕ್ ಬಂದಿದ್ದೀರಿ, ನಿಮ್ಗೇನು ತೊಂದರೆ ಆಗಬಾರ್ದು, ನಿಮ್ಗೇನು ಹಿಂಜರಿಕೆ ಆಗಬಾರ್ದು, ಅದಕ್ಕೆ ಹೇಳ್ತಾ ಇದ್ದೀನಿ. ಹಾಗೆಲ್ಲ ಏನೂ ಇಲ್ಲ. ನನಗೆ ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀವೇನು ಯೋಚನೆ ಮಾಡಬೇಡಿ. ಆರೋಪಗಳು, ಅಪವಾದಗಳು, ಅವಮಾನಗಳು, ಹಾಗೆ ಕಷ್ಟಗಳು ಕೂಡ ಒಂದಲ್ಲ ಒಂದು ದಿನ ಅಂತ್ಯ ಆಗೇ ಆಗತ್ತೆ. ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳೆಲ್ಲ ಅಂತ್ಯ ಆಗಿ ನೀವು ಸಂತೋಷವಾಗಿರಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ಸ್. ರೀ, ನೀವು ಸುಬ್ಬು ಇಲ್ಲೇನ್ ಮಾಡ್ತಿದ್ದೀರಾ? ಏನಿಲ್ಲ ಕಣೆ, ಅಲ್ಲ ಇವ್ರಿಗೆ ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಇದೆಯಾ ಅಂತ ನೋಡೋದಕ್ಕೆ ಬಂದೆ. ಹಾಗೆ ಅಣ್ಣನ ಬಗ್ಗೆ ಹೇಳ್ತಾ ಇದ್ದೆ. ಇನ್ಮೇಲೆ ಇವರೇ ಅಲ್ವಾ ಅಣ್ಣನ ಜವಾಬ್ದಾರಿ ವಹಿಸ್ಕೊಳ್ಳೋದು? ಹೌದು ಮೇಡಮ್, ಇನ್ಮೇಲೆ ಯಜಮಾನರನ್ನ ಇವರೇ ನೋಡ್ಕೋತಾರೆ, ಅದಕ್ಕೆ ಮಾತಾಡ್ತಾ ಇದ್ವಿ. ನಾನು ಅದನ್ನ ಕೇಳೋಣ ಅಂತಾನೆ ಬಂದೆ. ಬಾವಂಗೆ ಈ ಟೈಮಲ್ಲಿ ಕಾಫಿನೋ ಟೀನೋ ಏನಾದ್ರೂ ಕುಡ್ದು ಅಭ್ಯಾಸ. ಅದಕ್ಕೆ ಅವರಿಗೆ ಕಾಫಿ ಕೊಡ್ಬೇಕೋ ಟೀ ಕೊಡ್ಬೇಕೋ ಅಂತ ಇವ್ರನ್ನೇ ಕೇಳ್ಬೇಕಲ್ವಾ? ಒಳ್ಳೇದಾಯ್ತು. ಹಾಗಾದ್ರೆ ನನ್ನ ಕೆಲಸ ಇವಾಗ್ಲಿಂದಾನೇ ಶುರುವಾಗತ್ತೆ. ಅವ್ರಿಗೆ ಕಾಫಿ ಕೊಡ್ಬೇಕಾ ಅಥವಾ ಟೀ ಕೊಡ್ಬೇಕಾ ಅನ್ನೋದನ್ನ ನಾನೇ ನೋಡ್ತೀನಿ. ಹವ್ವಾ, ಇನ್ಮೇಲೆ ಯಜಮಾನ್ರ ಬಗ್ಗೆ ಏನು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಏನು ಸರ್? ಹೌದು, ನನಗೂ ಏನೋ ಒಂಥರ ಸಂತೋಷ. ಇಷ್ಟು ದಿನ ಎಲ್ಲ ನಾನೇ ನೋಡ್ಕೋತಿದ್ದೆ. ಇವರು ಈಗಷ್ಟೇ ಈ ಮನೆಗೆ ಬಂದಿದ್ದಾರೆ, ಆದರೆ ನನ್ನ ಅಕ್ಕನೋ ತಂಗಿನೋ ಬಂದಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಿದೆ. ಅಯ್ಯೋ ತಡ್ಡಿ, ಇವ್ರು ನಿನಗೆ ಅಕ್ಕನೇ ಆಗ್ಬೇಕಣೆ. ಇವರು ನನ್ನ ಅತ್ತಿಗೆ. ಇದನ್ನೆಲ್ಲ ನಿನಗೆ ತಿಳಿಸೋ ಸಮಯ ಅದು ಯಾವಾಗ ಬರುತ್ತೋ ಏನೋ. ಶ್ರಾವಣಿ ಸುಬ್ರಹ್ಮಣ್ಯ